ಹಾಯ್, ಹಲೋ, ನಮಸ್ತೆ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬಿಗ್ ಬಾಸ್ ಸ್ಟಾರ್ಟ್ ಆದ ಕೂಡಲೇ ಒಂದು ಶಾಕಿಂಗ್ ನ್ಯೂಸ್ ಬಂತು. ಎರಡು ಶಾಕಿಂಗ್ ನ್ಯೂಸ್ ಬಂತು. ಒಂದು, ಗೋಲ್ಡ್ ಸುರೇಶ್ ಅವರು ಹೋಗಿದ್ದಾರೆ. ಸೊ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಯಾಕಂದರೆ ನಿನ್ನೆ ಎಲ್ಲ ಇದಾಗ್ತಿತ್ತು, ಅವರು ತಂದೆಯವರು ನಿಧನರಾದರು ಅಂತ ಹೇಳಿ ಆಮೇಲೆ ಅವ್ರ ತಂದೆಯವರು ವಿಡಿಯೋ ಮಾಡಿದ ಕೂಡಲೇ ಸೊ ಯಾರ ಸುದ್ದಿ ಹಬ್ಬಿಸಿದ್ದಾರೋ ದೇವರಿಗೆ ಗೊತ್ತು. ಸೊ ಏನೋ ಪ್ರಾಬ್ಲಮ್ ಆಗಿದೆ, ಹೊರಗಡೆ ಹೋಗಿದ್ದಾರೆ. ಸೊ 100% ಒಳಗಡೆ ಅಂತೂ ಬರಲ್ಲ, ಬಿಗ್ ಬಾಸ್ ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ. ಸೊ ಇನ್ನು ಐಶ್ವರ್ಯ ಅವರು, ಶಿಶಿರ್ ಅವರು ಹೋಗಿದ್ದು ತುಂಬ ಎಫೆಕ್ಟ್ ಆಗಿರೋ ರೀತಿ ಕಾಣ್ತಾ ಇದೆ. ಸೊ ಇದು ಹೆಂಗೆ ಆಡ್ತಾ ಇದೆ ಅಂದರೆ, ಈ ಐಶ್ವರ್ಯ ಅವರು ಇವತ್ತು ಏನೋ ಒಂದು ಹೊತ್ತಿ ಉರಿದಂಗೆ ಕಾಣ್ತಾ ಇದೆ. ಸೊ ಹೋಗ್ತಾರೆ ಬರ್ತಾರೆ ಮಾತಾಡ್ತಾರೆ, ಹೋಗ್ತಾರೆ ಬರ್ತಾರೆ ಮಾತಾಡ್ತಾರೆ. ಸೊ ಇಲ್ಲಿ ನಿಜವಾಗ್ಲೂ ಮೆಚ್ಚಬೇಕಾದಂತು ಅಂದರೆ, ತ್ರಿವಿಕ್ರಮ್ ಅವರು ಸಿಂಗಲ್ ಮೀನಿಂಗಲ್ಲಿ ಮಾತಾಡ್ಬೋದಿತ್ತು, ಭವ್ಯ ಅವರು ಸಿಂಗಲ್ ಮೀನಿಂಗಲ್ಲಿ ಮಾತಾಡ್ಬೋದಿತ್ತು. ಸೊ ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡಿದರು ಅಂತ ಕಾಣುತ್ತೆ. ಮಂಜಾ ಅವರು ಸಹ ತುಂಬ ಕಂಟ್ರೋಲ್ ಮಾಡಿದರು ಅಂತ ಕಾಣುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಾನು ಹೇಳಿದ್ನಲ್ವ, ನನ್ನ ಹಳೆ ವೀಡಿಯೋಸಲ್ಲಿ ಹೇಳಿದ್ದೇನೆ ಏನು ಅಂದರೆ, ಎಷ್ಟು ಮುಖವಾಡ ಹಾಕಿದ್ರೂ ಮುಖವಾಡ ಅಂತೂ 100% ಒಡೆದೋಗುತ್ತೆ. ಯಾಕಂದರೆ ಗೌತಮಿಯವರು ಪಾಸಿಟಿವಿಟಿ ಅಂತ ಹೇಳ್ತಾ ಸೊ ಇವಾಗ ನೆಗೆಟಿವಿಟಿಗೆ ಬಂದಿದ್ದಾರೆ. ಸೊ ನಾವು ಹೊರಗಡೆ ಪ್ರಪಂಚದಲ್ಲಿ ಆದರೂ ಕಂಟ್ರೋಲ್ ಮಾಡ್ಬೋದು, ಆದರೆ ಒಳಗಡೆ ಬಿಗ್ ಬಾಸಲ್ಲಂತೂ 100% ಆಗಲ್ಲ ಅಂತ ನನಗನ್ನಿಸ್ತಾ ಇದೆ. ಇಲ್ಲಿ ನಾನು ಹೇಳ್ದಂಗೆ ಮನಸ್ಸು ಒಡೆದೋಗುತ್ತೆ, ಹೃದಯ ಚೂರಾಗುತ್ತೆ. ಯಾಕಂದರೆ ಇಲ್ಲಿ ಗೌತಮಿ ಮತ್ತು ರಜತ್ ಅವರು ಫೈಟ್ ಮಾಡಿದ್ದಾರೆ. ಸೊ ಗೌತಮಿಯವರು, ನಾನು ಆಲ್ರೆಡಿ ಹೇಳ್ದಂಗೆ, ಪಾಸಿಟಿವಿಟಿಯಿಂದ ನೆಗೆಟಿವಿಟಿಗೆ ಬಂದಿದ್ದು. ಫೈಟ್ ಅಂತೂ ತುಂಬ ಸೂಪರಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ರಜತ್ ಅವ್ರದ್ದು ತುಂಬ ತಪ್ಪಿದೆ. ಮೊನ್ನೆದು ಕೂಡ ನಾನು ಹೇಳಿದ್ದೆ, ಧನರಾಜ್ ಅವ್ರ ಮೇಲೆ ಅವರು ಅಷ್ಟು ರ್ಯಾಶಾಗಿ ಹೋಗಬಾರ್ದಿತ್ತು. ಯಾಕಂದರೆ ನಾವು ಒಂದು ಯಾರ ಹತ್ರನಾದರೂ ಜಗಳವಾಡುವಾಗ ನಮ್ಮ ಮುಂದೆ ಒಬ್ಬ ಅಂದರೆ ನಮ್ಮ ಎದುರು ಒಬ್ಬ ಅಂದರೆ ವೀಕ್ ಆಗಿದ್ದವನಿದ್ದಾನೆ ಅಂತ ಹೇಳಿ ನಾವು ಹೋದರೆ ಅದು ಯಾವ ರೀತಿ ಆಗುತ್ತೆ ಅಂದರೆ, ಅವನನ್ನು ಮತ್ತು ನಮ್ಮನ್ನು ಒಂದು ಕಂಪೇರ್ ಮಾಡಿದಾಗ ಅದು ಚೆನ್ನಾಗಿ ಕಾಣಲ್ಲ. ಇಲ್ಲಿ ಧನರಾಜ್ ಅವರನ್ನು ಅದೇ ಜಾಗದಲ್ಲಿ ವಿಕ್ರಮ್ ಅವರು ಅಥವಾ ಅದೇ ಜಾಗದಲ್ಲಿ ಮಂಜು ಅವರು ಇದ್ದಿದ್ದರೆ ಹೋಗ್ತಿದ್ರ ರಜತ್ ಅವರು? 100% ಹೋಗ್ತಿರಲಿಲ್ಲ. ಸೊ ರಜತ್ ಅವರು ಎಲ್ಲೋ ಓವರ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಫೂಟೇಜ್ ಕಾಣಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ರಜತ್ ಅವರು ಮತ್ತು ಐಶ್ವರ್ಯ ಅವರು ಒಂದೇ ರೀತಿ ಕಾಣಿಸ್ತಾ ಇದ್ದಾರೆ ನನಗೆ ಒಂದು 2 ವಾರದಿಂದ. ಸೊ ರಜತ್ ಅವರು ಬಂದ ಸ್ಟಾರ್ಟಿಂಗಲ್ಲಿ ಇದ್ದ ಆಟವನ್ನು ಅಂದರೆ ಇದ್ದ ರೀತಿಯಲ್ಲಿ ಇಲ್ಲ. ಸೊ ನಿನ್ನೆ ಕಿಚ್ಚ ಸುದೀಪ್ ಅವರ ಮುಂದಿನ ಒಂದು ಸೇವ್ ಆದಾಗ ಒಂದು ಡೈಲಾಗ್ ಹೇಳಿದರು. ನಾನು ಕಿಚ್ಚ ಸುದೀಪ್ ಅವರು ಏನಾದರೂ ಆನ್ಸರ್ ಕೊಡ್ತಾರಾ ಅಂತ ವೆಯ್ಟ್ ಮಾಡಿದೆ, ಬಟ್ ಇಲ್ಲ. ಸೊ ಏನೇ ಆಗಲಿ, ಏನಿದ್ರೂ ನೋಡೋಣ. ಸೊ ಮನೆಯವರಿಗೆ ಕಸ ಕೊಟ್ಟು ಮನಸ್ಸಲ್ಲಿರೋ ಕಸವನ್ನು ಕ್ಲೀನ್ ಮಾಡಿ ಅಂತ ಬಿಗ್ ಬಾಸ್ ಅವರು ಹೇಳಿದ್ದಾರೆ. ಆದರೆ ಇಲ್ಲಿ ಮನೆಯಲ್ಲಿರುವ ಕಸ ಕ್ಲೀನ್ ಮಾಡ್ತಾ ಇದ್ದಾರೆ, ಮನಸ್ಸಲ್ಲಿರೋ ಕಸ ಗಾರ್ಬೇಜ್ ಆಗ್ತಾ ಇದೆ, ಯಾರೂ ನೋಡ್ತಾ ಇಲ್ಲ. ಸೊ ನನಗೆ ಇನ್ನೊಂದು ಬೇಜಾರಾಗಿದ್ದು ಏನಂದರೆ, ಮನೆಯವರು ಎಲ್ಲರೂ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ, ರಜತ್ ಅವರು ಸುಮ್ಮನೆ ಕೆಲಸದ ರೀತಿ ತೋರಿಸ್ತಾ ಇದ್ದಾರೆ. ಸೊ ಇದಕ್ಕೆ ಒಂದು ಬಿಗ್ ಬಾಸ್ ಅವರೇ ಒಂದು ಪರಿಹಾರ ಕೊಡಬೇಕು. ಯಾಕಂದರೆ ಈ ರೀತಿ ಮಾಡಿದರೆ ಲಕ್ಸುರಿ ಬಜೆಟ್ ಬಂದರೆ ಅವ್ರಿಗೆ ಕೊಡಬಾರ್ದು. ಅಂದರೆ ರೂಲ್ಸ್ ಥರನೇ ಇರಬೇಕು. ಯಾಕಂದರೆ ಅಲ್ಲಿ ಉಳಿದಂತಹ 10 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಒಬ್ಬ ಕೆಲಸ ಮಾಡ್ತಾ ಇಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಇದೊಂದು ಬಿಗ್ ಬಾಸ್ ಅವರು ಸ್ವಲ್ಪ ಆ್ಯಕ್ಷನ್ ತಗೊಳ್ಬೋದಿತ್ತು ಅನಿಸುತ್ತೆ. ರಜತ್ ಅವರು, ನಾನು ಈ ಥರ ಅನಿಸ್ಕೊಳ್ಳಿಲ್ಲ, ನಾನು ಈ ರೀತಿ ಹೊಡೆಸ್ಕೊಳ್ಳಿಲ್ಲ ಅಂತ ಹೇಳ್ತಾ ಎಲ್ಲರನ್ನೂ ಟ್ರಿಗರ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ಇವತ್ತು ಮಾತಾಡಿದ್ದು ಮತ್ತು ಇವತ್ತು ಮಾಡಿದ್ದು ನಿಜವಾಗ್ಲೂ ತುಂಬ ಇರಿಟೇಷನ್ ಇತ್ತು ಗುರು. ಚೈತ್ರ ಅವರು ಏನಾದರೂ ತಲೆ ಮೇಲೆ ಕೈ ಇಟ್ಟಿದ್ರು ಗೊತ್ತಿಲ್ಲ. ಸೊ ಹೆಂಗಂದರೆ ಇರಿಟೇಷನ್ ಮೇಲೆ ಇರಿಟೇಷನ್ ಮಾಡ್ತಾಯಿದ್ರು. ಸೊ ನನಗೆ ಸ್ವಲ್ಪ ಓವರ್ ಅಂತ ಅನಿಸಿದ್ದು ತ್ರಿವಿಕ್ರಮ್ ಮತ್ತು ಭವ್ಯ. ಸೊ ಇಲ್ಲಿ ಏನಂದರೆ, ತಾಯಿ ಎಲ್ರಿಗೂ ಕಟ್ಟಿಸೋಕ್ಕೆ ಹೇಳಿದ್ದಾರೆ ರಜತ್ ಅವರು. ಮಾತು ಎಲ್ರಿಗೂ ಆಡ್ತಾ ಇದ್ದಾರೆ ಗೌತಮಿಯವರನ್ನ ನೋಡಿಕೊಂಡು. ಸೊ ಕೆಲವೊಂದು ಪಾಯಿಂಟ್ ಗೌತಮಿ ಅವರು ಪರ್ಸ್ನಲಾಗಿ ಹೇಳಿದರು, ಆದರೆ ಯಾರೂ ಟ್ರಿಗರ್ ಆಗ್ತಾ ಇಲ್ಲ. ಮೋಕ್ಷಿತಾ, ಐಶ್ವರ್ಯ ಒಂದು ಕಡೆ ಟ್ರಿಗರ್ ಆದಂಗೆ ಕಾಣಿದ್ರು ಮುಖದಲ್ಲಿ, ಆದರೂ ಮಾತಾಡಿಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಾನು ಹೇಳಿದ್ದಾಗೆ ಸ್ವಲ್ಪ ಚೇಂಜ್ ಆಗ್ತಾ ಇದ್ದಾರೆ ಎಲ್ಲರೂ. ಅವರವರ ಬುಡಕ್ಕೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಎಲ್ರಿಗೂ. ಸೊ ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ಸ್ವಲ್ಪ ಲೆಕ್ಕ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಧನರಾಜ್ ಮತ್ತು ಹನುಮಂತವರು ಮಾತಾಡಿದ್ದು ಎಷ್ಟು ನಿಜ ಅಂದರೆ ಈ ವಾರ ಶಿಶಿರ್ ಅವರು ಹೋದದಕ್ಕೆ ಐಶ್ವರ್ಯ ಅವರು ಟ್ರಿಗರ್ ಆದರು. ನೆಕ್ಸ್ಟ್ ವೀಕು ಮಂಜು ಅಥವಾ ಗೌತಮಿ ಹೋದರೆ ಮಂಜು ಅಥವಾ
ಗೌತಮಿ ಟ್ರಿಗರ್ ಆಗ್ತಾರೆ. ಇಲ್ಲಿ ಐಶ್ವರ್ಯ ಟ್ರಿಗರ್ ಆದಂಗೆ ನೆಕ್ಸ್ಟು ಭವ್ಯ ಅಥವಾ ತ್ರಿವಿಕ್ರಮು ಟ್ರಿಗರ್ ಆಗ್ಬೋದು. ಅಂದರೆ ಈ ಜೋಡಿ ಕಿಚ್ಚ ಸುದೀಪ್ ಅವರು ತುಂಬ ಸರಿ ಹೇಳಿದರು, ಅಂದರೆ ಮುರೀರಿ ನೀವು ಸಂಬಂಧ ಬೆಳೆಸೋಕೆ ಬಂದಿಲ್ಲ ಅಂತ. ಸೊ ಇನ್ನೂ ಯಾರಿಗೂ ಅರ್ಥ ಆಗಿಲ್ಲ ಅಂತ ಅನಿಸ್ತಾ ಇದೆ. ಥ್ರೋ ಬಾಲ್ ಅಂದರೆ ಗೋಲ್ ಯಾವ ರೀತಿ ಅಂತ ಹೇಳೋದು ಗೊತ್ತಾಗ್ತಾ ಇಲ್ಲ, ಅದೊಂದು ಆಟ ಆಡಿದರು. ಸೊ ಇಲ್ಲಿ ಹೆಂಗೆ ಆಟ ಆಡ್ತಾಯಿದ್ರು ಅಂದರೆ ರಜತ್ ಅವರು ಮತ್ತು ತ್ರಿವಿಕ್ರಮ್ ಅವ್ರದ್ದು ರೊಮ್ಯಾನ್ಸ್ ನಡೀತಾ ಇತ್ತು. ಅಂದರೆ ರಜತ್ ಅವರು ಮತ್ತು ನಮ್ಮ ತ್ರಿವಿಕ್ರಮ್ ಅವರು ಮೊದಲೇ ಮಾತಾಡ್ಕೊಂಡಿದ್ರು, ಏನೇ ಆದರೂ ನಾವು ಸಾರ್ಟ್ ಔಟ್ ಮಾಡ್ಕೊಂಡು ಅಲ್ಲೆಲ್ಲಿ ಇರಬೇಕು ಅಂತ. ಸೊ ಇವರು ತುಂಬ ಅಂದರೆ ತುಂಬ ಚೆನ್ನಾಗಿ ಒಂದು ರೊಮ್ಯಾನ್ಸ್ ಮಾಡ್ತಾಯಿದ್ರು. ಸೊ ನನಗೆ 100% ಇವತ್ತು ಧನರಾಜ್ ಅವರು ಟಕ್ಕರ್ ಕೊಟ್ಟರು ಮಂಜು ಅವರಿಗೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತೇನೆ. ಯಾಕಂದರೆ ಆಟ ಆಡಲಿಕ್ಕೆ ಅವ್ರು ನಿಜವಾಗ್ಲೂ ಚಾನ್ಸ್ ಸಿಕ್ಕಿರಲಿಲ್ಲ. ಸಿಕ್ಕಿದಾಗ ಅವರು ಹಿಂದೆಯೇ ಉಳಿತಾ ಇದ್ರು ಅಂತ ಒಂದು ಕಂಪ್ಲೇಂಟ್ ಇತ್ತು ಅವ್ರ ಮೇಲೆ. ಸೊ ಧನರಾಜ್ ಅವರು ಅಂತೂ ಇವತ್ತು ಆಟ ಆಡಿದ್ದು ಸೂಪರ್ ಬಗ್ಗೆ ಆಟ ಆಡಿದ್ದು, ತುಂಬ ಸೂಪರ್ ಬಗ್ಗೆ ಆಟ ಆಡಿದರು. ಸೊ ಇಲ್ಲಿ ಭವ್ಯ ಗೌಡ ಅವರು ಬಾಲನ್ನು ಎಸೆಯೋದ್ರಲ್ಲಿ ಎಲ್ಲೋ ವೀಕ್ ಆದರು ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಅಷ್ಟು ವೀಕಲ್ಲ ಭವ್ಯ ಗೌಡ ಅವರು, 100% ಮಾಡ್ಬೋದಿತ್ತು, ಆದರೆ ಎಲ್ಲೋ ಬಿಟ್ಕೊಟ್ರು ಅಂತ ನನಗನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಬಿಟ್ಕೊಟ್ರು ಅಂತ ಅನ್ನಿಸ್ತಾ ಇದೆ. ಯಾರ್ಯಾರು ಈ ಒಂದು ಆಟವನ್ನು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ, ತುಂಬ ಫನ್ ಆಗಿತ್ತು. ಇಲ್ಲಿ ರಜತ್ ಅವರು ತ್ರಿವಿಕ್ರಮ್ ಅವರ ಹಿಂದ್ಗಡೆ ಇದ್ದರು ನೋಡಿದ್ವಿ. ಐಶ್ವರ್ಯ ಮತ್ತು ಮೋಕ್ಷಿತಾ ಅವರು ಹೆಂಗೆ ಆಟ ಆಡ್ತಾಯಿದ್ರು ಅಂದರೆ ಐಶ್ವರ್ಯ ಅವರಿಗೆ ಬಾಲ್ ಇರೋದು ಹೋಗಿಬಿಟ್ಟಿದ್ದಾರೆ. ಅಲ್ಲಿ ಬಾಲ್ ಕೆಳಗಡೆ ಇದೆ ಅಂತ ಗೊತ್ತೇ ಇಲ್ಲ. ಮೋಕ್ಷಿ ಅವರು ಕಬಡ್ಡಿ ಆಡ್ತಾ ಇದ್ದಾರೆ. ಅಂದರೆ ಅವರು ಯಾರನ್ನು ಹಿಡಿಯೋಕ್ಕೂ ಹೋಗ್ತಾ ಇಲ್ಲ, ಇಲ್ಲಿ ಆ ಕಡೆ ಈ ಕಡೆ ಆಡ್ತಾ ಇದ್ದಾರೆ. ಸೊ ಇದರಲ್ಲಿ ಚಾನ್ಸ್ ಪೇ ಚಕ್ಕಮ್ಮ ಹೊಡೆದವರು ಗೌತಮಿ ಅವರು ಸ್ವಲ್ಪ ಆಟವನ್ನು ಸೀರಿಯಸ್ ಆಗಿ ತಗೊಂಡಿದ್ರು ಅಂತ ಅನಿಸುತ್ತೆ. ಸೊ ಮತ್ತೆ ನೋಡೋದಾದರೆ ಭವ್ಯ ಅವರು ಕೂಡ ಅಷ್ಟು ನೆಕ್ಸ್ಟ್ ಆಟದಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದರು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ಗೋಲ್ ಆಗಿರಲಿ, ಒಂದೇ ಒಂದು ಬಾಲ್ ಆಗಿರಲಿ ಈ ರಜತ್ ಅವರ ಟೀಮಿಂದ ಹಿಡಿಯೋಕ್ಕೆ ಆಗಿಲ್ಲ. ಸೊ ಇದು ಅವರ ವೀಕಾ ಅಥವಾ ಇದು ಅವರ ಸೋಲ? ಯಾಕಂದರೆ ಇಲ್ಲಿ ಧನರಾಜ್ ಅವರು ತುಂಬ ಸ್ಟ್ರಾಂಗ್ ಆಗಿದ್ದರು. ಅದೇ ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಧನರಾಜ್ ಅವರನ್ನು ಆ ಕಡೆ ಶಿಫ್ಟ್ ಮಾಡಿಬಿಟ್ಟು ರಜತ್ ಅವರು ಹೋಗಿದ್ದಾರೆ. 100% ಒಂದಾದರೂ ಗೋಲ್ ಮಾಡ್ಬೋದಿತ್ತು ಅಂತ ನನಗನ್ನಿಸ್ತಾ ಇದೆ. ಸೊ ಇಲ್ಲಿ ಮೋಕ್ಷಿತಾ ಅವರು ಅಷ್ಟೊಂದು ವೀಕ್ ಅಲ್ಲ. ಯಾಕಂದರೆ ಲಾಸ್ಟ್ ವೀಕಲ್ಲಿ ನಾವು ನೋಡಿದ್ದೀವಿ, ಲಾಸ್ಟ್ ಅಂದರೆ ಅದಕ್ಕಿಂತ ಮುಂಚಿನ ವೀಕದಲ್ಲಿ ನಾವು ನೋಡಿದ್ದೀವಿ. ಸೊ ಏನೋ ನಡೀತಾ ಇದೆ. ಸೊ ನಾಮಿನೇಟ್ ಆದವರು ಐಶ್ವರ್ಯ. ಯಾಕಂದರೆ ಪ್ರೋಮೋ ಕಟ್ ಮಾಡ್ತಾ ಇರೋರು ಸ್ವಲ್ಪ ನಿದ್ದೆಯಲ್ಲಿದ್ದರು ಅಂತ ಅನಿಸ್ತಾ ಇದೆ. ಪ್ರೋಮೋ ಕಟ್ ಮಾಡಿದವರು ಇವರು ಯಾರ ಹೆಸರು ಹೇಳ್ತಾರೋ ಅದನ್ನು ತೋರಿಸಲಿಲ್ಲ. ಆದರೆ ತ್ರಿವಿಕ್ರಮ್ ಅವರು ಅಲ್ಲಿ ಮಣ್ಣು ಎಳಿತಾರೆ, ಆವಾಗ ಅಲ್ಲಿ ಐಶ್ವರ್ಯ ಅವರ ಹೆಸರು ಕಾಣ್ತು. ಸೊ ಅಷ್ಟೊಂದು ವೀಕಾ ಅಂತ ಅನಿಸೋಯ್ತು. ನೋಡೋಣ ಏನಾಗುತ್ತೆ ಅಂತ. ಸೊ ಟೇಕ್ ಕೇರ್, ಬಾಯ್. ನಾಳೆ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್.